ನಮ್ಮ ಆಲ್ ಇಂಡಿಯಾ ಬ್ಯಾಂಕ್ ಎಂಪ್ಲಾಯೀಸ್ ಅಸೋಸಿಯೇಷನ್ ಪ್ರಧಾನ ಕಾರ್ಯದರ್ಶಿಯಾದಂಥ CH ವೆಂಕಟಾಚಲಂ ಇದ್ದಾರೆ. ಇವರು ಚೆನ್ನೈ ಹೆಡ್ ಕ್ವಾರ್ಟರ್ಸು. ಮತ್ತೆ ಕಾರ್ಯದರ್ಶಿಗಳಾದಂಥ ರಾಂಬಾಬು ಇದ್ದಾರೆ, ಅವರು ಆಂಧ್ರ ಪ್ರದೇಶ ತೆಲಂಗಾಣ. ಲಲಿತಾ ಜೋಶಿ ಮಹಾರಾಷ್ಟ್ರದಿಂದ ಬಂದಿದ್ದಾರೆ, ಅವರು ಕೂಡ ಸೆಕ್ರೆಟರಿ ಆಗಿದ್ದಾರೆ. ಮತ್ತೆ ಮ್ಯಾಕ್ಸಿಕನ್ ಗೋವಾದಿಂದ ಬಂದಿದ್ದಾರೆ. ಮತ್ತೆ ಮೋದಿ ಅಂತಂದ್ಬಿಟ್ಟು ಅವರು ಮಧ್ಯಪ್ರದೇಶದಿಂದ ಬಂದಿದ್ದಾರೆ. ನಮ್ಮ ಸಂಘಟನೆ ಆಲ್ ಇಂಡಿಯಾ ಬ್ಯಾಂಕ್ ಎಂಪ್ಲಾಯೀಸ್ ಅಸೋಸಿಯೇಷನ್ 30ನೇ ರಾಷ್ಟ್ರೀಯ ಸಮ್ಮೇಳನ ಬೆಂಗಳೂರಿನಲ್ಲಿ ನಾಳೆ 19ನೇ ತಾರೀಕಿಂದ 22ನೇ ತಾರೀಕು ತನಕ 4 ದಿನಗಳ ಒಂದು ಸಮ್ಮೇಳನವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಅದು ಪ್ಯಾಲೇಸ್ ಗ್ರೌಂಡ್ಸ್ ಗೇಟ್ ನಂಬರ್ 6 ಅಲ್ಲಿ ನಡೀತದೆ. ಈ ಒಂದು ಸಮ್ಮೇಳನಕ್ಕೆ ದೇಶಾದ್ಯಂತ ಎಲ್ಲ ರಾಜ್ಯಗಳಿಂದ, ಅದು ಕಾಶ್ಮೀರ ಇರ್ಬೋದು, ಇಲ್ಲಿ ಕೆಳಗಡೆ ಇರ್ಬೋದು, ಮತ್ತೆ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಎಲ್ಲ ಸ್ಟೇಟ್ಸ್ ಇರ್ಬೋದು, ಎಲ್ಲ ಕಡೆಯಿಂದ ಪ್ರತಿನಿಧಿಗಳು 3000 ಹೆಚ್ಚು ಪ್ರತಿನಿಧಿಗಳು ಬರ್ತಾರೆ. ಅವರು ಇಲ್ಲಿ ಬಂದು ಈ ಸಮ್ಮೇಳನದಲ್ಲಿ ಭಾಗವಹಿಸ್ತಾರೆ. ಈ ನಮ್ಮ ಸಂಘಟನೆ ಇದೆಯಲ್ಲ, ಈ ಸಂಘಟನೆ ಪ್ರಥಮವಾದಂಥ ಸಂಘಟನೆ, ಬ್ಯಾಂಕಿಂಗ್ ವಲಯದಲ್ಲಿ ಪ್ರಥಮವಾದಂಥ ಸಂಘಟನೆ ಅಂದ್ರೆ ಆಲ್ ಇಂಡಿಯಾ ಬ್ಯಾಂಕ್ ಎಂಪ್ಲಾಯೀಸ್ ಅಸೋಸಿಯೇಷನ್ 80 ವರ್ಷಗಳಾಗಿದೆ. ಈಗ ನಾಳೆ 20ನೇ ತಾರೀಕು 80 ವರ್ಷಗಳಾಗ್ತದೆ ನಮ್ಮ ಸಂಘಟನೆಗೆ. ಆ ಒಂದು ಹಬ್ಬ ಆಚರಣೆ ಕೂಡ ನಾವು ಆ ಒಂದು ಸಮ್ಮೇಳನದಲ್ಲಿ ಹಮ್ಮಿಕೊಂಡಿದ್ದೀವಿ. ಸೊ ಈ ಸಂಘಟನೆಯಲ್ಲಿ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಇರ್ತಾರೆ, ಸಾರ್ವಜನಿಕ ವಲಯ ಬ್ಯಾಂಕ್ಗಳು, ಖಾಸಗಿ ಬ್ಯಾಂಕ್ಗಳು, ರೀಜನಲ್ ರೂರಲ್ ಬ್ಯಾಂಕ್ಸು, ಕೋಆಪರೇಟಿವ್ ಸೆಕ್ಟರ್ ಬ್ಯಾಂಕ್ಸು, ಮತ್ತೆ ಭಾರತದಲ್ಲಿ ಕೆಲಸ ಮಾಡತಕ್ಕಂಥ ವಿದೇಶ ಬ್ಯಾಂಕ್ಗಳು ಕೂಡ ಅಲ್ಲಿರ್ತಕ್ಕಂಥ ಕಾರ್ಮಿಕರು ಯಾರಿದ್ದಾರೆ, ನೌಕರರು ಯಾರಿದ್ದಾರೆ, ಅವರು ನಮ್ಮ ಸಂಘಟನೆಯ ಸದಸ್ಯರಾಗಿದ್ದಾರೆ. ನಮ್ಮ ಸಂಘಟನೆಯಲ್ಲಿ ಸುಮಾರು 3 ಲಕ್ಷಕ್ಕಿಂತ ಅಧಿಕ ಸದಸ್ಯರು ಇದೆ. ಸೊ ನಮ್ಮ ಸಂಘಟನೆ ಏನಿದೆ ಅದು ಬಹಳ ಹಳೆಯ ಸಂಘಟನೆ, ಮತ್ತೆ ಬಹಳ ದೊಡ್ಡ ಸಂಘಟನೆ, ಬಹಳ ಪ್ರಮುಖವಾದ ಸಂಘಟನೆ. ಸೊ ಈ ಸಂಘಟನೆಯ ರಾಷ್ಟ್ರೀಯ 30ನೇ ರಾಷ್ಟ್ರೀಯ ಅಧಿವೇಶನ ಲೇಬರ್ ಮಿನಿಸ್ಟರ್ ಮಿಸ್ಟರ್ ಸಂತೋಷ್ ಲಾಲ್, he will be the chief guest. From the All India Trade Union Congress, Madam Amarjit Kaur. All the leaders will come tomorrow evening. They will be speaking. But mainly in the conference, we will be discussing about the banking industry and also about bank employees. For bank employees, periodically we are getting wage revision once in 5 years, and so it is going on. But we are concerned about the policies of the government regarding banking. Because even today, our country is a developing country, and banks have an important role to play. ಬಹಳ ಸೇವೆ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ನಮಗೆ ಮೊದಲಿಂದನೂ ಸೇವೆ ಕೊಡೋ ಮನೋಭಾವನೆ ಇದೆ. ಸೇವೆ ಕೊಡಬೇಕು ಅಂತಂದ್ರೆ ನಾವು ಇರೋದು. ನಮಗೆ ಬ್ಯಾಂಕಿಂಗ್ ಕ್ಷೇತ್ರ ಬಹಳ ಮುಖ್ಯವಾದದ್ದು. ಅಲ್ಲಿ ಬರ್ತಕ್ಕಂಥ ಗ್ರಾಹಕರು ಬಹಳ ಮುಖ್ಯ. ಆಮೇಲೆ ನಮ್ಮ ಬೇಡಿಕೆಗಳು, ಬ್ಯಾಂಕ್ಗಳಿದ್ರೆ ತಾನೇ ನಾವು ಬೇಡಿಕೆ ಮಾಡಿ ನಾವು ಮುಂದೆ ಬರ್ಲಿಕ್ಕೆ ಸಾಧ್ಯ. ಬ್ಯಾಂಕ್ಗಳೇ ಇಲ್ಲ ಅಂದ್ರೆ ನಾವು ಎಲ್ಲಿ ಬರ್ಲಿಕ್ಕೆ ಆಗ್ತದೆ. ಸೊ ಅದರಿಂದ ಬ್ಯಾಂಕಿನ ನಮ್ಮ ಮುಖ್ಯ ಫೋಕಸ್ ಬ್ಯಾಂಕಿಂಗ್ ಇಂಡಸ್ಟ್ರಿ ಹೆಲ್ತಿ ಆಗಿರ್ಬೇಕು, ಬ್ಯಾಂಕಿಂಗ್ ಇಂಡಸ್ಟ್ರಿ ಚೆನ್ನಾಗಿ ಬಲಿಷ್ಠವಾಗಿರ್ಬೇಕು, ಬ್ಯಾಂಕಿಂಗ್ ಇಂಡಸ್ಟ್ರಿಯಲ್ಲಿ ಒಳ್ಳೆ ಸ್ಟಾಫ್ ರಿಕ್ರೂಟ್ಮೆಂಟ್ ಇರಬೇಕು, ಅವಾಗ ಇನ್ನೂ ಚೆನ್ನಾಗಿ ಬೆಳೀತದೆ. ಮತ್ತು ನಮ್ಮ ಇವತ್ತಿರೋ ಸರ್ಕಾರ ಅವರ ಆಲೋಚನೆಗಳು ಬೇರೆ. ನಿಮಗೆಲ್ಲ ತಿಳುವಳಿಕೆ ಅಂತ ನಿಮ್ಗೆ ಗೊತ್ತು.